ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಸುಮನ್ ಟಿವಿ ಕಚೇರಿಗೆ ಪ್ರತಿದಿನ ನೂರಾರು ಕರೆಗಳು ಬರ್ತವೆ. ಆದರೆ ಆ ಒಂದು ಕರೆ ಮಾತ್ರ ನಮ್ಮ ತಂಡವನ್ನೇ ಬೆಚ್ಚಿ ಬೀಳಿಸಿತ್ತು. ಒಬ್ಬ ಮಹಿಳೆಯ ಆರ್ತನಾದ, ಅಸಹಾಯಕತೆ ಮತ್ತು ಆಕೆ ಅನುಭವಿಸಿದ ನರಕ ಯಾತನೆ ಆ ಕರೆಯ ಹಿಂದಿತ್ತು. ಆಕೆಯ ಹೆಸರು ಪೂಜಾ. ಸರ್, ನನಗೆ ನ್ಯಾಯ ಕೊಡಿಸಿ ಅಂತ ಆಕೆ ಕಣ್ಣೀರು ಹಾಕ್ತಾ ಹೇಳಿದ ಕತೆ ಕೇಳಿದ್ರೆ ಎಂಥವರಿಗಾದರೂ ಮರುಕುವಾಗತ್ತೆ. ಪೂಜಾ ಎಂಬ ಮಹಿಳೆಗೆ ಮದುವೆಯಾಗಿ ಒಂದು ಮಗು ಇತ್ತು. ಗಂಡನ ಜೊತೆಗಿನ ಭಿನ್ನಾಭಿಪ್ರಾಯದಿಂದ 7 ವರ್ಷಗಳ ಹಿಂದೆಯೇ ವಿಚ್ಛೇದನ ಪಡೆದು ಮಗುವಿನೊಂದಿಗೆ ಒಂಟಿಯಾಗಿ ಜೀವನ ನಡೆಸುತ್ತಿದ್ರು. ಆದರೆ 2 ವರ್ಷಗಳ ಹಿಂದೆ ಅವರ ಬದುಕಿನಲ್ಲಿ ನವೀನ್ ಎಂಬ ಯುವಕನ ಎಂಟ್ರಿ ಆಗುತ್ತೆ. ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಪೂಜಳಿಗೆ ಬೇರೆ ಕಡೆ ನಿಶ್ಚಯವಾಗಿದ್ದ ಮದುವೆಯನ್ನ ನಾನೇ ನಿನ್ನನ್ನು ಮದುವೆಯಾಗ್ತೇನೆ ಅಂತ ನಂಬಿಸಿ ನವೀನ್ ಕ್ಯಾನ್ಸಲ್ ಮಾಡಿಸ್ತಾನೆ. ಆದರೆ ಅಲ್ಲಿಂದ ಶುರುವಾಗಿದ್ದೇ ಅಸಲಿ ಆಟ. ನವೀನ್ ಕಳೆದ 2 ವರ್ಷಗಳಿಂದ ಪೂಜಾಳ ಮನೆಯಲ್ಲೇ ತಿಂದು ಅಲ್ಲೇ ಮಲಗ್ತಾ ಸಹಜೀವನ ನಡೆಸ್ತಿದ್ದ. ಪೂಜಾಳ ಹಣದಲ್ಲೇ ಕುಡಿದು ಮಜಾ ಮಾಡ್ತಿದ್ದ. ಈ ನಡುವೆ ಪೂಜಾ ಹಲವಾರು ಬಾರಿ ಗರ್ಭಿಣಿಯಾದರೂ ಲೈಫ್ನಲ್ಲಿ ಸೆಟಲ್ ಆಗಬೇಕು, ಆಮೇಲೆ ಮದುವೆ ಅಂತ ಹೇಳಿ ಆಕೆಗೆ ಅವಾಷನ್ ಮಾಡಿಸ್ತಿದ್ದ. ಮದುವೆ ಪ್ರಸ್ತಾಪ ಎತ್ತಿದ್ರೆ ಸಾಕು ಕುಡಿದು ಬಂದು ಮನಬಂದಂತೆ ಹಲ್ಲೆ ಮಾಡ್ತಿದ್ದ. ಟಾರ್ಚರ್ ತಡೆಯಲಾರದೆ ಪೂಜಾ ಶಿವಮೊಗ್ಗ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾರೆ. ಆಗ ಆಕೆ 4 ತಿಂಗಳ ಗರ್ಭಿಣಿ. FIR ದಾಖಲಾಗಿ ಕೇಸು ಕೋರ್ಟ್ಗೆ ಹೋಗ್ತದೆ. ಆದರೆ ಆಗ ನವೀನ್ ತಾಯಿ ಮತ್ತು ಅಕ್ಕ ಬಂದು ಕೇಸು ವಾಪಸ್ ತಗೋ, ಮದುವೆ ಮಾಡಿಸ್ತೀವಿ ಅಂತ ಸುಳ್ಳು ಭರವಸೆ ನೀಡ್ತಾರೆ. ಅವರ ಮಾತನ್ನು ನಂಬಿ ಪೂಜಾ ಕೇಸ್ ವಾಪಸ್ ಪಡಿತಾರೆ. ಆದರೆ ಈ ಕಾನೂನು ಹೋರಾಟದಲ್ಲಿ ಪೂಜಾ ತನ್ನ ಮಗುವನ್ನು ಕಳೆದುಕೊಳ್ಬೇಕಾಯಿತು. ಕೇಸ್ ವಾಪಸ್ ಪಡೆದ ನಂತರವೂ ನವೀನ್ 7 ತಿಂಗಳು ಜೊತೆಯಲ್ಲೇ ಇದ್ದು ಈಗ ಸದ್ದಿಲ್ಲದೆ ಮತ್ತೊಬ್ಬ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ. ಪೂಜಾ ಈ ಬಗ್ಗೆ ಪ್ರಶ್ನಿಸಿದ್ರೆ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನಿನ್ನ ಮದುವೆ ಆಗಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕ್ತಿದ್ದಾನೆ. ಸುಮನ್ ಟಿವಿ ತಂಡ ನವೀನನ್ನು ಸಂಪರ್ಕಿಸಿದಾಗ ಅವನು ಹೇಳಿದ್ದೇನು ಗೊತ್ತಾ? ಹೌದು, ನಾನು ಆಕೆಯ ಜೊತೆ ಇದ್ದಿದ್ದು ನಿಜ. ಆದರೆ ಆಕೆ ಇನ್ನೂ 3-4 ಜನರ ಜೊತೆ ಮಾತನಾಡ್ತಾಳೆ, ಅದಕ್ಕೆ ನಾನು ದೂರವಾಗಿದ್ದೀನಿ ಅಂತ ಆರೋಪ ಮಾಡ್ತಿದ್ದಾನೆ. ಒಂದೆಡೆ ನಂಬಿಸಿ ನಡುನೀರಲ್ಲಿ ಕೈಬಿಟ್ಟ ಪ್ರಿಯತಮ, ಇನ್ನೊಂದೆಡೆ ನ್ಯಾಯಕ್ಕಾಗಿ ಅಲಿಯುತ್ತಿರುವ ಅಸಹಾಯಕ ಮಹಿಳೆ. ಶನಿವಾರ ಸಂಜೆ ಶಿವಮೊಗ್ಗ ಪೊಲೀಸ್ ಠಾಣೆಯಲ್ಲಿ ನಡೆದದ್ದೇನು? ಭಾನುವಾರ ಪೂಜಾ ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ನವೀನ್ನ ಅಸಲಿ ಮುಖವಾಡ ಕಳಿಸುತ್ತಾ? ನೋಡ್ತಾ ಇರಿ. ಇದರ ಸಂಪೂರ್ಣ ವಿವರ ಮುಂದಿನ ವಿಡಿಯೋದಲ್ಲಿ.